ನಮಸ್ಕಾರ ಸ್ಪರ್ಧಾ ಮಿತ್ರರೇ. ಇವತ್ತು ಕೆಸೆಟ್ಗೆ ಸಂಬಂಧಿಸಿದಂತಹ 4ನೇ ಚಾಪ್ಟರ್ ಆಗಿರುವಂತಹ ಪೇಪರ್ 1ರಲ್ಲಿ 4ನೇ ಚಾಪ್ಟರ್ ಕಮ್ಯುನಿಕೇಷನ್ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೆವು. ಹಿಂದಿನ ಕ್ಲಾಸ್ನಲ್ಲಿ ನಾವು ಡೈರೆಕ್ಷನ್ ಅಂದರೆ ಟೈಪ್ಸ್ ಆಫ್ ಕಮ್ಯುನಿಕೇಷನ್ನಲ್ಲಿ ದಿಕ್ಕುಗಳಿಗೆ ಸಂಬಂಧಿಸಿದಂತಹ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ನೋಡಿದ್ದೇವೆ. ಇವತ್ತು ಭಾಷೆಯ ಆಧಾರದ ಮೇಲೆ, ಲ್ಯಾಂಗ್ವೇಜ್ ಆಧಾರದ ಮೇಲೆ ಏನು ಮಾಡೋಣ, ಟೈಪ್ಸ್ ಆಫ್ ಕಮ್ಯುನಿಕೇಷನ್ಸ್ ಅನ್ನು ನೋಡೋಣ. ಇಲ್ಲಿ ಸಂವಹನ ಅಂತಂದರೆ, ಕಮ್ಯುನಿಕೇಷನ್ ಸಂವಹನ ಅಂತಂದರೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ತನ್ನ ಮನಸ್ಸಿನ ಭಾವನೆಗಳನ್ನಾಗಿರ್ಬೋದು, ವಿಚಾರಗಳನ್ನಾಗಿರ್ಬೋದು, ಅನಿಸಿಕೆಗಳನ್ನಾಗಿರ್ಬೋದು, ಅಭಿಪ್ರಾಯಗಳನ್ನಾಗಿರ್ಬೋದು ಒಬ್ಬ ಇನ್ನೊಬ್ಬರಿಗೆ ಹಸ್ತಾಂತರಿಸುವುದು ಅಥವಾ ತಿಳಿಸಿಕೊಡುವುದನ್ನೇ ನಾವೇನಂತ ಕರಿತೀವಿ, ಸಂವಹನ ಅಂತ ಹೇಳಿ. ಈ ಸಂವಹನದಲ್ಲಿ ಪ್ರಮುಖವಾಗಿ ಯಾವುದು ಅಂತಂದರೆ ಅದನ್ನು ಭಾಷೆ ಅಂತ ಕರಿತೀವಿ, ನುಡಿ ಅಂತ ಕರಿತೀವಿ, ಅಕ್ಷರ ಅಂತ ಕರಿತೀವಿ. ಹೀಗಾಗಿ ಒಬ್ಬ ವ್ಯಕ್ತಿಯಲ್ಲಿರುವಂತಹ ಭಾವನೆಗಳನ್ನು ಇನ್ನೊಬ್ಬರಲ್ಲಿ ನಾವೇನು ಮಾಡ್ತೀವಿ, ನಾವು ಆಡುವಂತಹ ಭಾಷೆಯ ಮುಖಾಂತರವೂ ಕೂಡ ಏನಾಗ್ತೈತಿ, ಅನಿಸಿಕೆಗಳನ್ನು ವ್ಯಕ್ತಪಡಿಸಬಹುದು ಅಂತೇಳಿ. ಇಲ್ಲಿ ಭಾಷೆಯಲ್ಲಿ ಪ್ರಮುಖವಾಗಿ ಎರಡು ರೀತಿಯಾದಂತಹ ಪ್ರಕಾರಗಳನ್ನು ನೋಡ್ತೀವಿ. ಒಂದು ವರ್ಬಲ್ ಅಂತ ಹೇಳಿ ಕರಿತೀವಿ, ಶಾಬ್ದಿಕ ಸಂವಹನ ಅಂತೇಳಿ. ಇನ್ನೊಂದು ನಾನ್ ವರ್ಬಲ್ ಅಂತ ಕರಿತೀವಿ, ಅಂದ್ರೆ ಅಶಾಬ್ದಿಕ, ಇಲ್ಲಿ ಶಬ್ದದ ಮುಖಾಂತರ, ಇಲ್ಲಿ ಶಬ್ದ ಇಲ್ಲದೆ ಅಂತ ಹೇಳಿ. ಮತ್ತೆ ವರ್ಬಲ್ನಲ್ಲಿ ಮತ್ತೆ ಎರಡು ಪ್ರಕಾರಗಳನ್ನು ಮಾಡ್ತೀವಿ. ಏನಂತಂದ್ರೆ ಓರಲ್ ಅಂತ ಹೇಳಿ ಕರಿತೀವಿ, ಅಂದ್ರೆ ಮೌಖಿಕವಾಗಿ ಮತ್ತು ಲಿಖಿತವಾಗಿ ಅಂತ ಹೇಳಿ. ಅಂದ್ರೆ ಇಲ್ಲಿ ಮೌಖಿಕವಾಗಿ ಅಂದ್ರೆ ಮಾತನಾಡುವುದರ ಮುಖಾಂತರ, ಅಂದರೆ ಇಲ್ಲಿ ನಾವು ಸಂವಹನ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿಯ ಜೊತೆಗೆ ನಾವು ಮಾತಿನ ಮುಖಾಂತರ, ಸಂಭಾಷಣೆಯ ಮುಖಾಂತರ, ಸಂದರ್ಶನದ ಮುಖಾಂತರ ಇಲ್ಲಿ ನಮ್ಮ ವಿಚಾರಗಳನ್ನು ಏನು ಮಾಡ್ತೀವಿ ಅಂದರೆ ಬೇರೆ ಒಬ್ಬ ವ್ಯಕ್ತಿಗೆ ನಾವು ತಲುಪಿಸ್ತೀವಿ. ಬಟ್ ಇಲ್ಲಿ ಏನಾಗ್ತಂದ್ರೆ ಇದರಿರುವಂತಹ ವ್ಯಕ್ತಿಗೆ ಮಾತನಾಡುವಂತಹ ವ್ಯಕ್ತಿಯು, ಸಂದೇಶ ಕೊಡುವಂತಹ ವ್ಯಕ್ತಿಯು ಏನು ಹೇಳ್ತಿದ್ದಾನೆ ಅಂತ ಏನಾಗ್ತಂದ್ರೆ ನೇರವಾಗಿ ಅರ್ಥೈಸಿಕೊಳ್ಬಹುದು. ಅಂದ್ರೆ ಅವ ಹೇಳುವಂತಹ ಭಾಷೆಯ ಮೇಲೆ, ಅವ ಹೇಳುವಂತಹ ವಿಷಯದ ಮೇಲೆ ಸ್ವೀಕಾರ ಮಾಡುವಂತಹ ಗ್ರಾಹಕ ಏನಾಗುತ್ತೆ ಅಂದರೆ ಸರಿಯಾಗಿ ಅರ್ಥೈಸಿಕೊಳ್ಳಬಹುದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ನಾವು ಪುರಾವೆಯಾಗಿ ಅಥವಾ ದಾಖಲೆಯಾಗಿ ಅಥವಾ ಇದನ್ನು ಮತ್ತೊಂದ್ಸಲ ಬಳಸ್ತೀವಿ ಅಂತಂದ್ರೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಇವತ್ತು ಹೇಳಿದಂಥ ವಿಷಯ ಮತ್ತೆ ನಾಳೆಗೆ ಏನಾಗ್ತಂದ್ರೆ ಬೇರೆನೇ ಆಗ್ತೈತಿ. ಯಾವುದೇ ರೀತಿಯಾದಂಥ ಮಾತನಾಡಿದಕ್ಕೆ ಯಾವುದೇ ಆಧಾರ ಇರಂಗಿಲ್ಲ. ಅಂದ್ರೆ ಇದು ಪ್ರೂಫ್ ಆಗಿ ನಾವು ಇಲ್ಲಿ ಏನಾಗಲ್ಲ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವಿಚಾರವನ್ನು ಏನು ಮಾಡ್ಬೋದು ಅಂದರೆ ಸರಿಯಾಗಿ ಸಮಯ ಮತ್ತು ವೇಳೆಗೆ ಅನುಗುಣವಾಗಿ ವಿಷಯವನ್ನು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಮಾತ್ರ ಸಾಧ್ಯ ಇದೆ. ಹಾಗಾಗಿ ಇದನ್ನು ಟೆಂಪ್ರರಿ ಅಂತ ಕರಿತೀವಿ. ಯಾವ ಕಮ್ಯುನಿಕೇಷನ್ನಲ್ಲಿ ಟೆಂಪ್ರರಿ ಅಂತ ಹೇಳಿ ಕರಿತೀವಿ ಅಂದರೆ ಓರಲ್ನಲ್ಲಿ. ಯಾಕಂತಂದ್ರೆ ಇದು ಟೆಂಪ್ರವರಿಗೆ ಅಂದರೆ ಶಬ್ದ ಮುಖಾಂತರ ಮಾತನಾಡ್ತೀವಿ, ಆದರೆ ಯಾವುದೇ ರೀತಿಯಾದಂತಹ ಬಹುದಿನದವರೆಗೆ ಕಾಯ್ದಿಡೋದಕ್ಕೆ ಇದಕ್ಕೆ ಏನಾಗಲ್ಲ, ಸಾಧ್ಯ ಆಗದೇ ಇರೋದ್ರಿಂದ ಇದನ್ನು ಟೆಂಪ್ರವರಿ ಅಂತ ಕರಿತೀವಿ. ಇನ್ನು ನಾಟ್ ಇಂಪಾರ್ಟೆಂಟ್ ಅಂತ ಹೇಳಿ ಕೂಡ ಕರಿತೀವಿ, ಅಂದ್ರೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲದೇ ಇರೋದು. ಅಂದ್ರೆ ಹೇಳಿರುವಂಥ ವ್ಯಕ್ತಿ ಇನ್ನೊಂದು ಸಂದರ್ಭ ಅಂದ್ರೆ ನಾನು ಹೇಳೇ ಇಲ್ಲ, ನಾನು ಮಾತನಾಡೋದಿಲ್ಲ, ನಾನು ಅದು ಅಂದೇ ಇಲ್ಲ ಅಂತ ಅನ್ನುವಂತಹ ಸಾಧ್ಯತೆಯೂ ಕೂಡ ಇರ್ತೈತಿ. ಹೀಗಾಗಿ ಇದನ್ನು ಇನ್ಫಾರ್ಮಲ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವುದೇ ರೀತಿಯಾದಂಥ ಅಧಿಕೃತವಾಗಿ ದಾಖಲೆ ಇಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವುದು, ಅಂದ್ರೆ ಪುರಾವೆಯಾಗಿ ಬಳಸೋದಕ್ಕೆ, ನೀನು ಮಾತಾಡೋದಕ್ಕೆ ಪ್ರೂಫ್ ಅಂತ ಹೇಳಿ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ಇನ್ಫಾರ್ಮಲ್ ಅಂತ ಕರಿತೀವಿ. ಅಂದ್ರೆ ಮೌಖಿಕವಾಗಿ ನಮ್ಮಲ್ಲಿರುವಂತಹ ವಿಚಾರಗಳನ್ನು ಬೇರೆಯವರಿಗೆ ಮಾತಿನ ಮುಖಾಂತರ, ಚರ್ಚೆಯ ಮುಖಾಂತರ, ಸಂಭಾಷಣೆಯ ಮುಖಾಂತರ, ಸಂದರ್ಶನದ ಮುಖಾಂತರ ನಾವೇನು ಮಾಡ್ಬೋದು, ಬೇರೆಯವರಿಗೆ ತಲುಪಿಸಬಹುದು. ಹೀಗಾಗಿ ಒಬ್ಬ ವ್ಯಕ್ತಿಯಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ಮಾತು ಬಹಳಷ್ಟು ಮುಖ್ಯ ಅಂತೇಳಿ. ಹಾಗಾಗಿ ಮಾತನಾಡಿದರೆ ಮತ್ತು ಹೋಯ್ತು ಅಂತ ಅಂತೀವಲ್ಲ, ಹಾಗೆ ಮಾತು ಬಹಳಷ್ಟು ಮುಖ್ಯ ಆಗಿರ್ತೈತಿ. ನಾವು ತಿಳಿಸಬೇಕಾದಂಥ ವಿಷಯವನ್ನು ಸರಿಯಾದ ಸಮಯದಲ್ಲಿ, ಸರಿಯಾದಂಥ ದಿಕ್ಕಿನಲ್ಲಿ, ಸರಿಯಾದಂಥ ಮಾಹಿತಿಯೊಂದಿಗೆ ಎದುರಿರುವಂಥ ವ್ಯಕ್ತಿಗೆ ಏನಾಗ್ತೈತಿ, ತಿಳಿಸ್ಬೇಕಾಗುತ್ತೆ. ಇನ್ನು ಎರಡನೇದಾಗಿರುವಂಥದ್ದು ಯಾವುದು ಅಂತಂದರೆ ರಿಟರ್ನ್ ಅಂತ ಕರಿತೀವಿ. ಯಾವುದನ್ನು ಮಾತನಾಡೋದಕ್ಕೆ ಆಗೋದಿಲ್ಲೋ ಅದನ್ನು ನಾವೇನು ಮಾಡ್ತೀವಿ ಅಂದರೆ ಬರವಣಿಗೆ ಮುಖಾಂತರ, ಅಕ್ಷರಗಳ ಮುಖಾಂತರ, ಲಿಪಿಯ ಮುಖಾಂತರ ಏನು ಮಾಡ್ತೀವಿ ಅಂದರೆ ಹೇಳಬೇಕಾದಂಥ ವಿಷಯವನ್ನು, ಅನಿಸಿಕೆಯನ್ನು, ಅಭಿಪ್ರಾಯವನ್ನು ಅದನ್ನು ಅಕ್ಷರಗಳ ರೂಪದಲ್ಲಿ ಮುದ್ರಿಸು ಮಾಡೋದಕ್ಕೆ ಅಂದರೆ ಅದನ್ನು ನಾವು ಲಿಖಿತ ಸಂವಹನ ಅಂತ ಕರಿತೀವಿ. ಅಂದರೆ ಬಹಳ ದಿನದವರೆಗೆ ನಾನು ಹೇಳುವಂತಹ ಎಲ್ಲ ಮಾತುಗಳನ್ನಾಗಿರ್ಬೋದು, ವಿಷಯವನ್ನಾಗಿರ್ಬೋದು ಸಂಗ್ರಹ ಮಾಡಿ ಬಹುದಿನದವರೆಗೆ ಇದನ್ನು ಸಂಗ್ರಹಿಸಬಹುದಾಗಿದೆ ಯಾವುದು ಅಂತಂದರೆ ರಿಟರ್ನ್ ಅಂತ ಹೇಳಿ ಕರಿತೀವಿ. ಯಾಕಂದ್ರೆ ಇದು ಆಫೀಸಿಯಲ್ ಮುಖಾಂತರ ಅಂತ ಕರಿತೀವಿ. ಯಾಕೆ ಅಫಿಷಿಯಲ್ ಅಂತಂದರೆ ಈಗ ಯಾವುದೋ ಒಬ್ಬ ವ್ಯಕ್ತಿಗೆ ನಾವು ನೌಕರಿಗೆ ಸೇರಿಸಬೇಕಾಗಿತ್ತು, ಅವನಿಗೆ ಜಾಬ್ ಕೊಡಬೇಕಾಗಿತ್ತು ಅಂದರೆ ಅಧಿಕೃತವಾಗಿ ಮಾತಿನ ಮುಖಾಂತರ ಹೇಳಲ್ಲ. ಅವಾಗ ಏನು ಮಾಡ್ತೀವಿ, ಬರವಣಿಗೆ ಮುಖಾಂತರ ಅಂದರೆ ಲೆಟರ್ ಕೊಡ್ತೀವಿ, ನಿನ್ನನ್ನು ನಾಳೆಯಿಂದ ನಾವು ಈ ಕೆಲಸಕ್ಕೆ ಹಾಜರುಪಡಿಸ್ಕೊತಾ ಇದ್ದೀವಿ ಅಥವಾ ನೇಮಕಾತಿ ಪತ್ರವನ್ನು ಕೊಡ್ತಾ ಇದ್ದೀವಿ ಅಂತೆಲ್ಲ. ಹಾಗೆ ಇದು ಅಧಿಕೃತವಾಗಿ ಆಫೀಸಿಯಲ್ ಮುಖಾಂತರ ನಾವೇನು ಮಾಡ್ಬೋದು,
ನೋಡಬಹುದು ಅಂತೇಳಿ. ಹಾಗಾಗಿ ಇಲ್ಲಿ ನಾವು ಮೌಖಿಕ ಏನಂತ ಕರಿತೀವಿ. ನಾಳೆ ನಿನಗೆ ಅಪಾಯಿಂಟ್ಮೆಂಟ್ ಮಾಡ್ಕೋತೀನಿ ಅಂತ ಮೌಖಿಕವಾಗಿ ಹೇಳ್ಬೋದು, ಬಟ್ ಲಿಖಿತವಾಗಿ ಅದನ್ನು ಕೇಳುವಂಥ ಸಂದರ್ಭದಲ್ಲಿ ಇಲ್ಲ ನೀ ಹೇಳಿದ್ದು ನನಗೆ ಇದಾಗಲ್ಲ, ಒಂದು ಲೆಟರ್ನಲ್ಲಿ ಕೊಡೋ ಬರೆದು ಕೊಡೋ ಅಂತ ಕರಿತೀವಿ. ಸೊ ಹಾಗಾಗಿ ಮೌಖಿಕಕ್ಕಿಂತ ಲಿಖಿತ ಬಹಳಷ್ಟು ಆಫೀಸ್ ಇದೆ. ಇನ್ನಿದು ಫಾರ್ಮಲ್ ಅಂತ ಕರಿತೀವಿ. ನಂತರ ಥಿಂಗ್ಸ್ ಬಹಳಷ್ಟು ಮೋರ್, ಅಂದರೆ ವಿಷಯವನ್ನು ಹೇಳಬೇಕಾದಂಥ ವಿಷಯವನ್ನು ಹೇಳೋದು ಸ್ಪಷ್ಟಪಡಿಸುವಲ್ಲಿ ಬಹಳಷ್ಟು ತೊಂದರೆ ಆಯ್ತು ಅಂದರೆ ಅದನ್ನು ಬರವಣಿಗೆ ಮುಖಾಂತರ ಅಂತ ಕರಿತೀವಿ. ಇವತ್ತು ಕಥೆಗಳಾಗಿರ್ಬೋದು, ಕಾದಂಬರಿಗಳಾಗಿರ್ಬೋದು, ಪ್ರವಾಸ ಕಥನಗಳಾಗಿರ್ಬೋದು, ಸಾಹಿತ್ಯದ ಎಲ್ಲವನ್ನು ಕೂಡ ನಾವೇನು ಮಾಡ್ತೀವಿ, ಪುಸ್ತಕ ರೂಪದಲ್ಲಿ ಓದೋದೇನಾಗಿದೆ ಆ ಪುಸ್ತಕ ರೂಪದಲ್ಲಿ ಸಂಗ್ರಹಿಸಿರುವಂಥ ಎಲ್ಲ ಮಾಹಿತಿನ ಏನಾಗ್ತದೆ ಅಂದರೆ ಲಿಖಿತವಾಗಿ ಸಂವಹನ ಮಾಡೋದಕ್ಕೆ, ಅಂದರೆ ಇವತ್ತಿನ ಇತಿಹಾಸವನ್ನು ತಿಳಿತೀವಿ, ಸಂಸ್ಕೃತಿಯನ್ನು ತಿಳಿತಾ ಇದ್ದೀವಿ, ನಾಗರಿಕತೆಯನ್ನು ತಿಳಿತಾ ಇದ್ದೀವಿ ಅಂತಂದರೆ ಕೇವಲ ಮಾತಿನ ಮುಖಾಂತರ ಆಗಿದ್ದಲ್ಲ, ಅದನ್ನು ಬರವಣಿಗೆ ಮುಖಾಂತರ ಮುಂದುವರಿಸಿ ಒಂದು ಜನಾಂಗದಿಂದ ಮುಂದೊಂದು ಜನಾಂಗಕ್ಕೆ ನಾವು ತಲುಪಿಸ್ತಿರುವಂತಹ ಸಾಹಿತ್ಯ ಯಾವುದಾಗಿದ್ದರೆ ಅದನ್ನು ಲಿಖಿತ ಸಂವಹನದ ಮುಖಾಂತರ ಅಂತ ಹೇಳಿ. ನಂತರ ಇದು ಅಥೆಂಟಿಕ್ ಅಂತ ಕರಿತೀವಿ. ಅಥೆಂಟಿಕ್ ಅಂತಾರೆ ಇದನ್ನು ಯಾವುದೋ ಒಂದು ಸಂದರ್ಭದಲ್ಲಿ ಪುರಾವೆಯಾಗಿ ಕೂಡ ಬಳಸಬಹುದು. ಈಗ ಸಾಮಾನ್ಯವಾಗಿ ಯಾವುದೋ ಒಂದು ಆಸ್ತಿ ಹಂಚಿಕೆ ಇತ್ತು ಅಂತಂದರೆ ಅದನ್ನು ನಾವೇನು ಮಾಡ್ತೀವಿ, ಇದು ಇವನಿಗಿಷ್ಟು ಅಂತ ಹಂಚಿಕೆ ಮಾಡಿದಾಗ ಅದನ್ನು ನಾವೇನು ಮಾಡ್ತೀವಿ, ರೈಟಿಂಗ್ ಮುಖಾಂತರ ಬರವಣಿಗೆ ಮುಖಾಂತರ ಏನು ಮಾಡ್ತೀವಿ, ಹಸ್ತಾಂತರ ಮಾಡ್ತೀವಿ. ನಂತರ ಯಾವುದೇ ಕೋರ್ಟ್ ಕಲಾಪಗಳಲ್ಲಿ ಕೂಡ ಇದನ್ನು ಹೀಗೆ ಯಾವುದೋ ಒಂದು ಲೆಟರನ್ನು ಕೂಡ ಪುರಾವೆಯಾಗಿ ಅಂದರೆ ಸಾಕ್ಷಿಯಾಗಿ ಕೂಡ ನೀವು ಬರೆದಿದ್ದಕ್ಕಿಲ್ಲಿ ಸಾಕ್ಷಿ ಅದಂತೇಳಿ ಏನು ಮಾಡ್ಬೋದು ಅಂದರೆ ತೋರಿಸ್ಲಿಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಇದನ್ನು ಬರವಣಿಗೆ ರೂಪದಲ್ಲಿರುವುದನ್ನು ಅಥೆಂಟಿಕ್ ಆಗಿ ನಾವು ತೋರಿಸ್ಬೋದು, ಮತ್ತೆ ಪರ್ಮನೆಂಟ್ ಆಗಿ ಕೂಡ ಉಳಿಯಬಹುದು ಅಂತೇಳಿ. ಇವತ್ತು ಕೆಲವೊಂದು ವಚನಗಳನ್ನು ಬಾಯಿಂದ ಬಾಯಿಗೆ ಹೋದಂಥ ವಚನಗಳನ್ನು ಎಷ್ಟೋ ವಚನಗಳನ್ನು ಏನಾಗಿದೆ ಅಂದರೆ ಮೌಖಿಕವಾಗಿರುವಂತಹ ಎಷ್ಟೋ ಸಾವಿರಾರು ವಚನಗಳನ್ನು ಕೂಡ ಏನಾಗಿತ್ತು ಅಂದರೆ ಅದನ್ನು ಹಾಳಾಗ್ತಾ ಇತ್ತು, ಅಂದರೆ ಮಾತಿನ ಮುಖಾಂತರ ಹಾಳಾಗಿತ್ತು. ಅದನ್ನೇ ಬರವಣಿಗೆ ಮುಖಾಂತರ ಅಕ್ಷರಗಳ ಮುಖಾಂತರ ಅದನ್ನು ಕೆತ್ತಿ ಮುಂದಿನ ಜನಾಂಗಕ್ಕೂ ಕೂಡ ತಲುಪಿಸಿದಂತಹ ವ್ಯಕ್ತಿ ಯಾರು ಅಂತಂದರೆ ಫಗು ಹಳಕಟ್ಟಿ ಅಂತೇಳಿ. ಅಂದರೆ ವಚನ ಸಾಹಿತ್ಯವನ್ನು ಇವತ್ತಿನ ಜನಾಂಗಕ್ಕೆ ತಲುಪಿಸಿದವರು ಯಾರು ಅಂತಂದರೆ ಫಗು ಹಳಕಟ್ಟಿ ಅಂತ ಕರೀತಾರೆ. ಯಾಕಂದರೆ ಅದನ್ನು ಕೇವಲ ಬಾಯಿಂದ ಕೇಳಿದಂತಹ ಅಥವಾ ನುಡಿಯಿಂದ ಹೇಳಿದಂತಹ ಜನರು ಆಡು ಭಾಷೆಯಲ್ಲಿರುವಂತಹ ವಚನಗಳನ್ನು ಅದರಲ್ಲಿರುವಂತಹ ಮಾಹಿತಿಯನ್ನು ತಮ್ಮ ಬರವಣಿಗೆಯ ಮುಖಾಂತರ ಅದನ್ನು ಬರೆದು ಮುದ್ರಿಸಿ ಇವತ್ತು ಪುಸ್ತಕ ರೂಪದಲ್ಲಿ ಕೂಡ ಇಡೀ ಜನಾಂಗಕ್ಕೆ ಇಡೀ ಸಮಾಜಕ್ಕೆ ಕೊಟ್ಟಂತಹ ವ್ಯಕ್ತಿ ಯಾರು ಅಂತಂದರೆ ಫಗು ಹಳಕಟ್ಟಿ. ಹಾಗಾಗಿ ವಚನ ಪಿತಾಮಹ ಅಂತೇಳಿ ಕೂಡ ಇಲ್ಲಿ ನಾವು ಕರಿತೀವಿ. ಹಾಗಾಗಿ ಅದನ್ನು ಪರ್ಮನೆಂಟ್ ಆಗಿದೆ. ಇನ್ನೊಂದು ಏನಾಗಿದೆ ಅಂತಂದರೆ ಇಂಗ್ಲಿಷ್ನಲ್ಲಿರುವಂತಹ ವಚನಶಿಲಾ ಮಂಟಪದಲ್ಲಿ ಸಾವಿರಾರು ವಚನಗಳನ್ನು ಕೂಡ ಏನಾಗಿದೆ ಅಂದರೆ ಕಲ್ಲಿನಲ್ಲಿ ಕೂಡ ಕೆತ್ತಲಾಗಿದೆ ಅಂತ. ಯಾವುದ್ರಲ್ರಿ? ಸೊ ಕಲ್ಲಿನಲ್ಲಿ ಕೂಡ ಏನಾಗಿದೆ, ಸೊ ವಚನಗಳನ್ನೇ ಅಕ್ಷರ ರೂಪದಲ್ಲಿರೋದು ಕಾಗದದಲ್ಲಿ ಹಳೆಯಲ್ಲಿದ್ದು ಅಳಿಸಿ ಹೋಗ್ಬೋದು ಅನ್ನೋ ಉದ್ದೇಶಕ್ಕೆ ಇವತ್ತೇನಾಗಿದೆ ಕಲ್ಲಿನಲ್ಲಿ ಕೆತ್ತಿ ಕೂಡ ಏನಾಗಿದೆ ಅದು ಶಾಶ್ವತವಾಗಿರುವಂತಹ ನಿಟ್ಟಿನಲ್ಲಿ ಕೂಡ ವಚನಗಳನ್ನು ಕಾಯ್ದುಕೊಳ್ಳಲಾಗಿದೆ. ಹೀಗಾಗಿ ಬರವಣಿಗೆ ಏನಂತಂದ್ರೆ ಇದು ಪರ್ಮನೆಂಟ್ ಆಗಿರುವಂತಹ ಒಂದು ಸಾಧ್ಯತೆ ಅಂತ ಕರಿತೀವಿ. ಇನ್ನು ಅಶಾಬ್ದಿಕ ಅಂತಂದ್ರೆ ಇಲ್ಲಿ ಶಬ್ದ ಇಲ್ಲ ಅಂತ ಹೇಳಿ. ಯಾವ್ದ್ರಿ? ಶಬ್ದ ಇಲ್ಲ ಅಂತ ಕರಿತೀವಿ. ಹಾಗಾದ್ರೆ ಶಬ್ದ ಇಲ್ಲ ಅಂದ್ರೆ ಏನಾಗ್ಬಹುದ್ರಿ ಅಂತ ಒಂದು ಪ್ರಶ್ನೆ. ಮಾತೇ ಇಲ್ಲ ಅಂದ್ರೆ ಅಲ್ಲಿ ಯಾವುದ್ರ ಮುಖಾಂತರ ಮಾಡಬಹುದು ಅಂದ್ರೆ ಇಲ್ಲಿ ನಾವು ಬಳಸಬಹುದಾಗಿದೆ ಅಂದ್ರೆ ಸಿಂಬಾಲ್ಸ್, ಸನ್ನೆಗಳು ಅಂತ ಕರಿತೀವಿ, ಚಿಹ್ನೆಗಳು ಅಂತ ಹೇಳಿ ಕೂಡ ಕರಿತೀವಿ. ಬರವಣಿಗೆ ಅಂತ ಆಗ್ಬೋದು. ವಿದೌಟ್ ವರ್ಡ್ಸ್ ಅಂದ್ರೆ ಇಲ್ಲಿ ಭಾಷೆ ಬಳಸದೇನೆ, ಅಕ್ಷರಗಳನ್ನು ಬಳಸದೇನೆ, ಮಾತನಾಡದೇನೆ ನಾವು ಮಾಡಬಹುದು. ಹೇಗೆ? ಸಿಂಬಾಲ್ಸ್ಗಳು ಅಂತ ಕರಿತೀವಿ. ಇಲ್ಲಿ ಸಿಂಬಾಲ್ಸ್ಗಳಂದ್ರೆ ಈಗ ರಸ್ತೆಯಲ್ಲಿ ಹೋಗುವಂತಹ ರಸ್ತೆಯ ಸಂದರ್ಭದಲ್ಲಿ ಏನಾಗಿದ್ರೆ ಎಡಕ್ಕೆ ಕೊಳ್ಳೋದಾಗಿರ್ಬೋದು, ಮುಂದಕ್ಕೆ ಚಲಿಸೋ ಆಗಿರ್ಬೋದು, ದಿಕ್ಕು ಬದಲಾವಣೆ ಆಗಿರ್ಬೋದು, ರೋಡ್ ಸಿಂಬಲ್ ಅಂತ ಬರೋದಾಗಿರ್ಬೋದು, ಹೀಗೆ ಹಲವಾರು ಸಿಂಬಲ್ಗಳನ್ನು ಕೂಡ ಏನಾಗ್ತದೆ ಅಂದ್ರೆ ನೋಡಿದ್ದೇನೆ. ಅದು ನೋಡಿದ ತಕ್ಷಣ ಈಗ ಕೆಂಪು ಲೈಟ್ ಹತ್ತು ಅಂತಂದ್ರೆ ಅದು ನಿಂತ್ಕೋಬೇಕು ಅಂತ ತೋರಿಸ್ತದೆ, ಅಂದ್ರೆ ಸ್ಟಾಪ್ ಅಂತ ಹೇಳಿ. ಗ್ರೀನ್ ಬಂತು ಅಂದ್ರೆ ಮುಂದೆ ಹೋಗ್ಬೇಕು ಅಂತ. ಹೀಗೆ ಸಿಂಬಲ್ಗಳ ಮುಖಾಂತರ ಇಲ್ಲಿ ಭಾಷೆ ಅವಶ್ಯಕತೆ ಇಲ್ಲ, ಅಂದ್ರೆ ಶಬ್ದಗಳ ಅವಶ್ಯಕತೆ ಇಲ್ಲ, ಭಾಷೆಯ ಮುಖಾಂತರ. ನಂತರ ಇನ್ನು ಸೈನ್ಸ್ ಅಂತ ಕರಿತೀವಿ. ಅದನ್ನೇ ಸಿಂಬಾಲ್ಸ್ ನಲ್ಲಿ ಏನಾಗ್ತದೆ ಅಂದ್ರೆ ಸಾಮಾನ್ಯವಾಗಿ ಸೈನ್ಸ್ ಅಂತ ಹೇಳಿ ಕೂಡ ಕರಿತೀವಿ. ಅಂದ್ರೆ ಸನ್ನೆಗಳು ಅಂತ ಹೇಳಿ ಕೂಡ ಕರಿತೀವಿ, ಸಂಜ್ಞೆಗಳು ಅಂತ ಹೇಳಿ ಕೂಡ ಕರಿಬಹುದು. ನಂತರ ಇನ್ನೊಂದು ಶಬ್ದ ಏನು ಬರ್ತದೆ ಅಂದ್ರೆ ಕ್ಯೂಸ್ ಅಂತ ಹೇಳಿ. ಕ್ಯೂಸ್ ಅಂತ ಒಂದು ಶಬ್ದ ಏನು ಅಂತಂದ್ರೆ ಇದು ತಾಯಿ ಮಗುವಿನ ಭಾಷೆ ಅಂತ ಕರಿತೀವಿ. ಅಂದ್ರೆ ತಾಯಿ ತನ್ನ ಮಗುವಿನಲ್ಲಿ ಏನಾಗ್ತಾಳೆ ಅಂದ್ರೆ ಮುದ್ದೆ ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ತಾಯಿ ತನ್ನ ಮಗುವಿಗೆ ಯಾವ ರೀತಿಯಾದಂತಹ ಪ್ರೀತಿಯನ್ನು ತೋರ್ತಾಳೆ, ಯಾವ ರೀತಿ ಮುದ್ದೆ ಹಾಡ್ತಾಳೆ, ಯಾವ ರೀತಿ ತನ್ನ ಜೋಗಳವನ್ನು ಹಾಡ್ತಾಳೆ, ಅದನ್ನು ಕೆಲವೊಂದು ಶಬ್ದ ಇಲ್ಲದೇನೆ ಏನಾಗ್ತಂದ್ರೆ ಮಗು ಮತ್ತು ತಾಯಿಯ ನಡುವಿರುವಂತಹ ಸಂಬಂಧ ಏನಾಗ್ತಂದ್ರೆ ಅದು ಭಾಷೆಯ ಮುಖಾಂತರ ಅಶಾಬ್ದಿಕವಾಗಿ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಅವಳ ಮಮತೆ ಏನಾಗ್ತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕ್ಯೂಸ್ ಅಂತ ಕರಿತೀವಿ. ನಂತರ ಗೇಟ್ ಅಂತ ಹೇಳಿ ಒಂದು ಗೇಟ್ ಅಂತ ಅಂದ್ರೆ ಇಲ್ಲಿ ಕೂಡ ಭಾಷೆ ಇದೆ. ಗೇಟ್ ಅಂದ್ರೆ ಒಂದು ನಡೆಯುವಂತಹ ಶೈಲಿ ಅಂತ ಕರಿತೀವಿ. ಅಂದ್ರೆ ಒಬ್ಬರು ಒಂದೊಂಥರ ನಡೀತಾರೆ. ಅಂದ್ರೆ ಒಂದು ಈ ರೀತಿಯಾಗಿ
ಈಗ ಕೆಲವೊಂದ್ಸಲ ಇದು ಆಗ್ತದೆ ನೋಡ್ರಿ, ಏನು ಅಂದ್ರೆ ನಡೆಯುವ ಶೈಲಿಯಲ್ಲಿ ಫ್ಯಾಷನ್ ಇದರಲ್ಲಿ ಕೂಡ ಏನಾಗ್ತದೆ ಕ್ಯಾಟ್ ವಾಕ್ ಅಂತ ಹೇಳಿ ಕೂಡ ಕರಿತೀವಿ. ಸೊ ಹಾಗೆ ಇಲ್ಲಿ ಆ ದೇಹದ ನಡೆಯುವಂತಹ ವ್ಯಕ್ತಿಯ ಮೇಲೆ ಏನಾಗ್ತಂದ್ರೆ ಗೇಟ್ ಅಂತ ಹೇಳಿ ಕೂಡ ಕರಿತೀವಿ. ಇದು ಒಂದು ಶಬ್ದಗಳನ್ನು ಕೂಡ ಇಲ್ಲಿ ನೆನಪಿಡಬೇಕು. ಕಮ್ಯುನಿಕೇಶನ್ ದಲ್ಲಿ ಬರುವಂತಹ ಕೆಲವೊಂದು ಶಬ್ದಗಳು ಗೇಟ್ ಅಂದ್ರೆ ನಡೆಯುವಂತಹ ಶೈಲಿ ಅಂತ ಕರಿತೀವಿ. ಇನ್ನು ಬಾಡಿ ಲ್ಯಾಂಗ್ವೇಜ್, ಇಲ್ಲಿ ಕೂಡ ದೇಹದ ಭಾಷೆ ಅಂತ ಕರಿತೀವಿ ಅಶಾಬ್ದಿಕವಾಗಿ. ಅಂದ್ರೆ ಇಲ್ಲಿ ಏನಾಗ್ತದೆ ಭಾಷೆ ಇಲ್ಲ, ಬಟ್ ದೇಹದಲ್ಲಿ ತೋರಿಸುವಂತಹ ನಿಟ್ಟಿನಲ್ಲಿ, ಅಂದ್ರೆ ಇಲ್ಲಿ ಸನ್ನೆಗಳ ಮುಖಾಂತರ ಅಂತ ಕರಿತೀವಿ. ಸಾಮಾನ್ಯವಾಗಿ ಹೀಗೆ ಮುಖ ಗಂಟು ಹಾಕೋದಾಗಿರ್ಬೋದು, ಸಿಟ್ಟು ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಹುಬ್ಬನ್ನು ಏರಿಸೋದಾಗಿರ್ಬೋದು, ಅಥವಾ ಮುಖ ಹೊರಡಿಸೋದಾಗಿರ್ಬೋದು, ಕಣ್ಣು ಕೆಂಪು ಮಾಡೋದಾಗಿರ್ಬೋದು, ಅಥವಾ ತಲೆ ಜಾಡಿಸೋದು. ಯಾವುದೋ ಒಂದು ಪ್ರಶ್ನೆಗೆ ಉತ್ತರ ಇಲ್ಲ, ಸರಿ ಇರಲಿಲ್ಲ ಅಂತಂದ್ರೆ ಅದರಂಥ ವ್ಯಕ್ತಿ ಏನಾಗ್ತಾನಂದ್ರೆ ಉತ್ತರ ಸರಿ ಇಲ್ಲ ಅಂತಂದ್ರೆ, ಉತ್ತರ ಒಂದ್ ವೇಳೆ ಉತ್ತರ ಕರೆಕ್ಟ್ ಇತ್ತು ಅಂದ್ರೆ, ಅವ ಹೇಳುವಂತಹ ವಿದ್ಯಾರ್ಥಿ ಹೇಳುವಂತಹ ಉತ್ತರ ಸರಿ ಇತ್ತು ಅಂದ್ರೆ ಅವಾಗ ಎಸ್ ಈ ರೀತಿಯಾದಂತ, ಅಂದ್ರೆ ಕೆಲವೊಂದ್ಸಲ ಈಗ ನಾವು ಪ್ರಶಂಸೆ ಮಾಡ್ಬೇಕಾಗಿತ್ತು, ಅವಾಗ ಏನ್ ಮಾಡ್ತೀವಿ ಚಪ್ಪಾಳೆ ಹಾಕೋದ್ರ ಮುಖಾಂತರ. ಹೀಗೆ ಹಲವಾರು ದೇಹದ ಭಾಷೆಗಳನ್ನು ಕೂಡ ನಾವೇನ್ ಮಾಡ್ತೀವಿ ಇಲ್ಲಿ ಬಳಕೆ ಮಾಡ್ತೀವಿ. ಬಟ್ ಶಬ್ದಗಳು ಇಲ್ಲ, ಭಾಷೆ ಇಲ್ಲ, ಅಕ್ಷರಗಳು ಇಲ್ಲ, ಮಾತು ಇಲ್ಲ. ಸೊ ಅದನ್ನು ನಾವೇನ್ ಮಾಡ್ತೀವಿ ಅಂದ್ರೆ ಬಳಸುವಂತಹ ಭಾಷೆ ಅಂತ ಕರಿತೀವಿ. ಸೊ ಇದಕ್ಕೆ ಕಿನೋನಿಕ್ಸ್ ಅಂತ ಹೇಳಿ ಕೂಡ ಕರಿತೀವಿ. ಸೊ ಇಲ್ಲಿ ಫಸ್ಟ್ ಕಿನೋನಿಕ್ಸ್ ಅಂತ ಹೇಳಿ ಒಬ್ಬ ಬಾಡಿ ಲ್ಯಾಂಗ್ವೇಜ್ ಮತ್ತು ಕಿನೋನಿಕ್ಸ್ ಅಂತಂದ್ರೆ ಫೇಸಿಯಲ್ ಆಗ್ಲೇ ಹೇಳಿದ್ನಲ್ಲ ಮುಖ ಭಾವಗಳು ಅಂತ ಹೇಳಿ ಕರಿತೀವಿ. ಅಂದ್ರೆ ಈಗ ಎದುರಿರುವಂತಹ ವ್ಯಕ್ತಿ ಬಹಳ ಶಿಷ್ಟಾಗಿದ್ದಾನ ಅಂತಂದ್ರೆ ನೋಡಿದ ತಕ್ಷಣ ಏನಾಗ್ತದೆ, ದಿನ ಬರುವಂತಹ ಶಿಕ್ಷಕರು ಸರಿ ಬಂದ್ರು ಅಂದ್ರೆ ವಿದ್ಯಾರ್ಥಿಗಳ ಯಾಕೋ ಸರ್ ಇವತ್ತ ಬಹಳ ನಗುಮುಖದಿಂದ ಅದ್ರ ಏನೋ ಸ್ಪೆಷಲ್ ಇದ್ದಂಗ ಅದ ಅಂತ ಹೇಳಿ ಹುಡುಗರು ಏನ್ ಮಾಡ್ತಾರೆ ಕೇಳ್ತಾರೆ. ಅದೇ ಸಿಟ್ಟಿನಿಂದ ಬಂದಿದ್ರು ಅಂತಂದ್ರೆ ಮುಖ ಸ್ವಲ್ಪ ಗಂಟು ಹಾಕಿದ್ರು ಮಾಡಿದ್ರು ಅಂತಂದ್ರೆ ಹುಡುಗರು ಹೇಳ್ತಾರೆ ಯಾಕೋ ಸರ್ ಸಿಟ್ಟಿಂದ ಅದ್ರ ಮುಖ ಯಾಕೋ ಸ್ವಲ್ಪ ಸಪ್ಪೆ ಅದ ನೋಡು ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಆ ಮುಖ ಭಾವನೆಯಲ್ಲಿ ಇರುವಂತಹ ಬಾಡಿ ಲ್ಯಾಂಗ್ವೇಜ್ ಮತ್ತು ಕನೆಸಿಕ್ಸ್ ಅಂತ ಹೇಳಿ ಒಂದು ಶಬ್ದವನ್ನು ಬಳಸಿದವರು ಯಾರು ಅಂತಂದ್ರೆ ಪ್ರಥಮವಾಗಿ ರಾಯ್ ಬರ್ಡ್ ವಿಸ್ಟೆಲ್ ಅಂತ ಹೇಳಿ ಈತನ ಏನ್ ಮಾಡ್ತಾನೆ ಅಂದ್ರೆ ಒಂದು ಪುಸ್ತಕ ಕೆನೆಸಿಸ್ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳಿ ಪುಸ್ತಕದಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಸೊ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಪ್ರಪ್ರಥಮ ಬಾರಿಗೆ ಅದನ್ನು ಪದ ಪ್ರಯೋಗ ಮಾಡಿದ ಅಂತ ಹೇಳಿ. ನಂತರ ಪ್ರಾಕ್ಸಿಮಿಕ್ಸ್ ಅಂತ ಹೇಳಿ ಒಂದು ಬರ್ತೈತಿ. ಪ್ಯಾರಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಕೂಡ ಏನಾಗ್ತಂದ್ರೆ ಭಾಷೆಯಲ್ಲಿ ಬರುವಂತಹ ಕೆಲವೊಂದು ಅಂದ್ರೆ ಅಶಾಬ್ದಿಕವಾಗಿರುವಂತಹ ಒಂದು ಭಾಷೆಯಲ್ಲಿ ಏನ್ ಮಾಡ್ತೀವಿ ಸೊ ಇದನ್ನು ಉಪಯೋಗ ಮಾಡ್ತೀವಿ. ಹೀಗಾಗಿ ನಾವು ಮಾತನಾಡಬೇಕಾದ್ರೆ ಸೊ ಶಬ್ದಗಳ ಮುಖಾಂತರ, ಭಾಷೆಯ ಮುಖಾಂತರ, ಸನ್ನೆಗಳ ಮುಖಾಂತರ ಮಾತನಾಡುವುದು ಏನ್ ಮಾಡ್ತೀವಿ ಅಂದ್ರೆ ಸಂವಹನ ಮಾಡ್ತೀವಿ. ಹೀಗಾಗಿ ಸಂವಹನದಲ್ಲಿ ಎರಡು ರೀತಿಯಲ್ಲಿ ವರ್ಬಲ್ಲು ಹಾಗೆ ನಾನ್ ವರ್ಬಲ್ಲು ಅಂತ ಕರಿತೀವಿ. ವರ್ಬಲ್ ಅಂದ್ರೆ ಶಬ್ದಗಳ ಮುಖಾಂತರ, ಇಲ್ಲಿ ಅಶಾಬ್ದಿಕ ಅಂತ ಕೂಡ ಕರಿತೀವಿ. ನಂತರ ಮೌಖಿಕವಾಗಿ ಮತ್ತು ಲಿಖಿತವಾಗಿ ಕೂಡ ಏನ್ ಮಾಡ್ಬೋದು ಸಂವಹನ ಮಾಡ್ಬೋದು ಅಂತ. ಸೊ ನೆಕ್ಸ್ಟ್ ನಾಳೆ ದಿವಸ ಏನ್ ಮಾಡೋಣ, ಸ್ವರೂಪದ ಆಧಾರದ ಮೇಲೆ ಮತ್ತೆ ನಂಬರ್ ಸಂಖ್ಯೆಗಳ ಆಧಾರದ ಮೇಲೆ ಕೂಡ ಇರುವಂತಹ ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಇಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು.